ಓಕೆ, ಇವಾಗ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ನ ನೋಡೋಣ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗಲ್ಲಿ 3 ಟೈಪ್ಸ್. ಒಂದು ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಫಸ್ಟ್ ಬಂದು ಪರ್ಸ್ನಲ್ ಅಕೌಂಟ್. ರೂಲ್ ಬಂದು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನಮಗೆ ಇಲ್ಲಿ ನೋಡ್ಬೋದು ನೀವು ಪರ್ಸ್ನಲ್ ಅಕೌಂಟ್ಸ್ ನೇಮ್ ಹೇಳ್ದಾಗೇ ದಿಸ್ ಅಕೌಂಟ್ ಈಸ್ ರಿಲೇಟೆಡ್ ಟು ಪರ್ಸನ್ಸ್. ಓಕೆ, ಪರ್ಸ್ನಲ್ ಅಕೌಂಟ್ಸಲ್ಲಿ 3 ಕ್ಯಾಟಗರಿ. ಒಂದು ನ್ಯಾಚುರಲ್ ಪರ್ಸನ್, ಆರ್ಟಿಫಿಷಿಯಲ್ ಪರ್ಸನ್, ರೆಪ್ರೆಸೆಂಟೇಟಿವ್ ಪರ್ಸನ್. ನ್ಯಾಚುರಲ್ ಪರ್ಸನಲ್ಲಿ ಬಂದು ಹ್ಯೂಮನ್ಸ್, ಪೀಪಲ್. ಈ ನ್ಯಾಚುರಲ್ ಪರ್ಸನ್ ಲೈಕ್ ರೋಹನ್ ಆಗಿರ್ಬೋದು, ರಕ್ಷಿತಾ, ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಕೂಡ ನ್ಯಾಚುರಲ್ ಪರ್ಸನ್ ಅಂಡರಲ್ಲಿ ಬರ್ತೀವಿ. ನೆಕ್ಸ್ಟ್ ಬಂದು ಆರ್ಟಿಫಿಷಿಯಲ್ ಪರ್ಸನ್ಸ್. ನಮಗೆಲ್ಲರಿಗೂ ಗೊತ್ತು ಕಂಪನಿ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್. ಸೊ HDFC ಆಗಿರ್ಬೋದು, SBI ಬ್ಯಾಂಕ್ ಇರ್ಬೋದು, ವಿಪ್ರೋ ಆಗಿರ್ಬೋದು, ಅದೆಲ್ಲ ಆರ್ಟಿಫಿಷಿಯಲ್ ಪರ್ಸನಲ್ಲಿ ಅಂಡರಲ್ಲಿ ಬರುತ್ತೆ. ಆರ್ಟಿಫಿಷಿಯಲ್ ಪರ್ಸನ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ಲಾ. ಓಕೆ, ನೆಕ್ಸ್ಟ್ ರೆಪ್ರೆಸೆಂಟೇಟಿವ್ ಪರ್ಸನ್. ರೆಪ್ರೆಸೆಂಟ್ ಅ ಸರ್ಟೇನ್ ಪರ್ಸನ್ ಆರ್ ಗ್ರೂಪ್ ಆಫ್ ಪರ್ಸನ್ ಲೈಕ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಅಡ್ವಾನ್ಸ್, ಪ್ರೀಪೇಯ್ಡ್, ಇದೆಲ್ಲ ರೆಪ್ರೆಸೆಂಟೇಟಿವ್ ಪರ್ಸನ್ ಅಂಡರಲ್ಲಿ ಬರುತ್ತೆ. ಫಸ್ಟ್ ನಾವು ರೂಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಎಕ್ಸಾಂಪಲ್ಸ್ನ ನೋಡಿದಾಗ ನಾವು ಯಾವ ರೀತಿ ಈ ರೂಲ್ಸ್ನ ಅಪ್ಲೈ ಮಾಡೋದು ಅಂತ ನಮಗೆ ಗೊತ್ತಾಗುತ್ತೆ.